ಬಳ್ಳಾರಿ ಇಶ್ಯೂ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ, ಆದರೆ ತಕ್ಕ ಮಟ್ಟಿಗೆ ಮಾಹಿತಿ ಇದೆ. ಅಲ್ಲಿ ಏನು ಆಗಬೇಕು, ಕಾನೂನು ಪ್ರಕಾರವಾಗಿ ಏನು ಕ್ರಮ ತಗೋಬೇಕು, ಅಲ್ಲಿರ್ತಕ್ಕಂಥ ನಾನು IG ಅವರು ಕೂಡ ನಿನ್ನೆ ಸಂಪರ್ಕದಲ್ಲಿ ಮಾತನಾಡಿದ್ದೀನಿ, SP ಅವರು ಕೂಡ ಮಾತನಾಡಿದ್ದೀನಿ. ಅದ್ರ ಜೊತೆಗೆ ಆಲ್ರೆಡಿ ಹೋಮ್ ಮಿನಿಸ್ಟರ್ ಸಾಹೇಬರು ನೇರವಾಗಿ ಮಾತನಾಡಿದ್ರೆ ನಾನು ಭಾವಿಸ್ತಾ ಇದ್ದೀನಿ. ಸೊ ಏನು ಕ್ರಮ ತಗೋಬೇಕು, ಏನು ಕಾನೂನಾತ್ಮಕ ಕ್ರಮ ತಗೋಬೇಕು ಸರ್ಕಾರ ತಗೊಳುತ್ತೆ. ಬಟ್ ಅದು ರಿಪಬ್ಲಿಕ್ ಬಳ್ಳಾರಿ ಮಟ್ಟಿ ಪಾದಯಾತ್ರೆ ಮಾಡಿದರೆ ಇದು ಯಾರೇ ಪಕ್ಷ ಭೇದ ಮಾಡ್ತಾದ್ರೆ ಅದು ನನ್ನ ಸಂಸ್ಕೃತಿ ಬರೋದು ರಾಜ್ಯದಲ್ಲಿ ಕೆಟ್ಟ ಹೆಸರು ಅಲ್ಲ. ಅದು ನಿಜಕ್ಕೂ ಮೇಲ್ನೋಟದಲ್ಲಂತೂ ತಪ್ಪು ಕಾಣ್ತಾ ಇದೆ. ಯಾರೇ ಮಾಡಿದ್ರು ಗೊತ್ತಿಲ್ಲ, ಯಾರು ಮಾಡಿದಾರೆ ನನಗೆ ಗೊತ್ತಿಲ್ಲ. ಆದರೆ ಇದನ್ನು ಸಮರ್ಪಕವಾಗಿ ಒಂದು ತನಿಖೆ ಆದಮೇಲೆ ನಾನು ಮಾತನಾಡ್ಬೋದು. ಅದಕ್ಕಿಂತ ಮುಂಚೆ ಮಾತನಾಡೋದು ಸರಿಯಲ್ಲ. ಅದು ಯಾರು ಗನ್ ಫೈರ್ ಮಾಡಿದರೆ ನನಗೇನು ಮಾಹಿತಿ ಇಲ್ಲ. ಆದರೆ ಯಾರೇ ಮಾಡಿದ್ರು ಅದು ಸರಿಯಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಇಂಥ ಒಂದು ವ್ಯವಸ್ಥೆಗೆ ಕರ್ನಾಟಕ ಆಗಿರಲಿ, ಬಳ್ಳಾರಿ ಜಿಲ್ಲೆಗೆ ಇದು ಸರಿಯಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ನೈದರ್ ಐ ಆಮ್ ಫೇವರಿಂಗ್ ನಾರ್ ಅಗೇನೆಸ್ಟ್, ಬಟ್ ಈ ಪ್ರೊಸೆಸ್ನ, ಈ ಪದ್ಧತಿಯನ್ನು ನಾನು ಖಂಡಿಸ್ತೀನಿ. ಇದು ನನಗೆ ವೈಯಕ್ತಿಕವಾಗಿ ನಾನು ಇದನ್ನ ಖಂಡನೆ ಮಾಡ್ತೀನಿ, ಯಾರೇ ಮಾಡಿದ್ರು ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಚರ್ಚಿಸ್ತೀನಿ. ಅಲ್ಲ, ಏನು ರಾಜಕಾರಣ ದೃಷ್ಟಿಯಿಂದ ಆಗಿದ್ದು, ಯಾವ ದೃಷ್ಟಿಯಿಂದ ಆಗಿದ್ದು ನನಗೆ ಮಾಹಿತಿ ಇಲ್ಲ. ಅಲ್ಲ, ಅದೇ ಹೇಳಿದ್ನಲ್ಲ, ಯಾರು ಮಾಡಿದರೆ ನನಗೆ ಮಾಹಿತಿ ಇಲ್ಲ. ಯಾಕಂದರೆ ಕೆಲವರು ಪೊಲೀಸ್ ಗನ್ ಫೈರ್ ಆಗಿದೆ ಅಂತ ಕೆಲವರು ಹೇಳ್ತಾರೆ, ಕೆಲವರು ಪ್ರೈವೇಟ್ ಗನ್ ಮ್ಯಾನ್ ಫೈರ್ ಆಗಿದೆ ಅಂತ ಹೇಳ್ತಾರೆ. ನನಗೆ ಮಾಹಿತಿ ಇಲ್ಲ. ನಿನ್ನೆ ನೈಟ್ ಅಷ್ಟೇ ಮಾಹಿತಿ ಬಂದಿದೆ, ಸಂಪೂರ್ಣ ಮಾಹಿತಿ ನನಗಿಲ್ಲ. ಪೊಲೀಸ್ ಮಾಡಿದ್ರಾಗಿರಲಿ ಅಥವಾ ಪ್ರೈವೇಟ್ ಗನ್ ಮ್ಯಾನ್ ಮಾಡಿದ್ರು, ಈ ಸಂಸ್ಕೃತಿ ಕರ್ನಾಟಕಕ್ಕೆ, ನಮ್ಮ ದೇಶಕ್ಕೆ, ಅದು ವಿಶೇಷವಾಗಿ ನಮ್ಮ ಬಳ್ಳಾರಿ ಜಿಲ್ಲೆಗೆ ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ. ಅಲ್ಲ, ಅದಿದ್ರೆ ಅದೇ ಗುರುತಿಲ್ಲ, ನನಗೆ ಮಾಹಿತಿ ಇಲ್ಲಮ್ಮ. ಸೊ ಅದಕ್ಕೆ ಸಮರ್ಪಕವಾಗಿ ಸಚಿವರು, ನಮ್ಮ ಹೋಮ್ ಮಿನಿಸ್ಟರ್ ಸಾಹೇಬರು ಉತ್ತರ ಕೊಡ್ತಾರೆ. ಇವತ್ತು ಡೊಮೆಸ್ಟಿಕ್ ವರ್ಕರ್ ಬಿಲ್ಲು ಕ್ಯಾಬಿನೆಟ್ಗೆ ಬರ್ತಾ ಇದೆ, ನೋಡೋಣ. ಹೋಪ್ಫುಲಿ ಈಗ ಅದು ಚರ್ಚೆ ನಡೀತದೆ ಕ್ಯಾಬಿನೆಟ್ನಲ್ಲಿ, ನೋಡಬೇಕು. ಅದಕ್ಕಿಂತ ಮುಂಚೆ ಮಾತಾಡೋಕ್ಕೆ ಬರಲ್ಲ. ಸರಿ, ಓಟ್ ಚೋರಿ ಆರೋಪ ಮಾಡಿದ್ರಿ, ಒಂದು ಸಮೀಕ್ಷೆ ನಡೆದಿದೆ ಸರ್. ಓಟ್ ಚೋರಿ ಆಗಿಲ್ಲ, ಎಲ್ಲವೂ ಸರಿ ಇದೆ ಅನ್ನೋದು ಸಮೀಕ್ಷೆ. 90% ಜನ EVM ಮೇಲೆ ಎಲೆಕ್ಷನ್ ಆಗಬೇಕು ಇಟ್ಕೊಂಡಿದ್ದಾರೆ. ಅಲ್ಲ, ಏನಾಗುತ್ತೆ, ಪರ್ಸೆಪ್ಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನೋಡಿ, ಎಲ್ಲೆಲ್ಲಿ ಬ್ಯಾಲೆಟ್ನಲ್ಲಿ ವೋಟಿಂಗ್ ಆಗಿದೆ, ಬ್ಯಾಲೆಟ್ನಲ್ಲಿ ವೋಟಿಂಗು ಎಲ್ಲ ಆಗಿರ್ತಕ್ಕಂಥ ವೋಟಿಂಗಿಗೆ ನೀವು ಚೆಕ್ ಮಾಡಿ ನೋಡಿದಾಗ ಭಾಳ ಜಗಜಾಂತರ ಆಗಿರ್ತಕ್ಕಂಥ ರಿಸಲ್ಟ್ ಬರ್ತಾ ಇದೆ. ಬ್ಯಾಲೆಟ್ ಎಲ್ಲೆಲ್ಲಿ ವೋಟಿಂಗ್ ಆಗಿದೆ, ಬ್ಯಾಲೆಟ್ ವೋಟಿಂಗ್ನಲ್ಲಿ BJP ಎಲ್ಲೆಲ್ಲಿ ಪಾರ್ಲಿಮೆಂಟ್ನಲ್ಲಿ ಗೆದ್ದಿತ್ತು, ಸುಮಾರು 36%, 37% ವೋಟ್ ರೇಷಿಯೋ ಕಮ್ಮಿ ಆಗಿರ್ತಕ್ಕಂಥ ನೇರ ನೋಟದಲ್ಲಿ ಕಾಣ್ತಾ ಇದೆ. ಸೊ ಹಂಗಾಗಿ ಸಮರ್ಪಕವಾಗಿ ಯಾವ ರೀತಿಯಾದಂಥ ಏಜೆನ್ಸಿ ಇದೆ, ಯಾರನ್ನ ಕೇಳಿದ್ದಾರೆ ಅದು ನಮಗೆ ಗೊತ್ತಿಲ್ಲ. ಯಾಕಂದರೆ BJP ಅವರಾಗಿರಲಿ, ಕೇಂದ್ರ ಸರ್ಕಾರ ಆಗಿರಲಿ, ಈ ಥರ ಸರ್ವೆಗಳು ಯಾವ ಬೇಸಿಸ್ ಮೇಲೆ ಮಾಡ್ತಾರೆ ನನಗಂತೂ ಮಾಹಿತಿ ಇಲ್ಲ. ಆದರೆ ಭಾಳ ಚಪ್ಪನಿಂಚಿಗ ಸೀನಾ, ದೊಡ್ಡ ಸೀನಾ ಇರ್ತಕ್ಕಂಥ, ಧೈರ್ಯವಾನ್ ಇರ್ತಕ್ಕಂಥ ವಿಶ್ವಗುರುಗಳಿಗೆ ಬ್ಯಾಲೆಟ್ ಎಲೆಕ್ಷನ್ಗೆ ಹೆದರಿಕೆ ಏನು, ಹೆದರಂಥದ್ದು ಏನಿದೆ ಅವರಿಗೆ? ಬ್ಯಾಲೆಟ್ ಎಲೆಕ್ಷನ್ ಮಾಡಿಬಿಟ್ರೆ ಆಯಿತು. ಯಾಕಂತಂದರೆ ಸಮರ್ಪಕವಾಗಿ ಇಷ್ಟೆಲ್ಲ ದೊಡ್ಡ ಪ್ರಮಾಣದಲ್ಲಿ ಕೋಟ್ಯಾಂತರ ಸಂಖ್ಯೆಯಲ್ಲಿ ಓಟ್ಗಳು ಕಮ್ಮಿ ಮಾಡ್ತಕ್ಕಂಥದ್ದಂತೂ ಮೇಲ್ನೋಟದಲ್ಲಾಗಲೇ ನಿಜವಾಗ್ಲೂ ಅದು ಡೆಫಿನೆಟ್ಲಿ ಫೇವರಿಂಗ್ BJPಗೆ ಕಾಣ್ತಾ ಇದೆ. CJIನ ತೆಗೆದುಬಿಟ್ರು. CJIನ ಯಾಕೆ ತೆಗೆದಂತ ಉತ್ತರ ಕೊಡಬೇಕಲ್ಲ. ಈಗ ಪ್ಯಾನಲ್ನಲ್ಲಿ ಎಲೆಕ್ಷನ್ ಕಮಿಷನರ್ ಸೆಲೆಕ್ಟ್ ಮಾಡಲಿಕ್ಕೆ CJI ಒಬ್ಬರು ಇರ್ತಾಯಿದ್ರು, ಅಪೋಸಿಷನ್ ಲೀಡರ್ ಆಗ್ತಾಯಿದ್ರು, ಪ್ರೈಮ್ ಮಿನಿಸ್ಟರ್ ಇರ್ತಾಯಿದ್ರು. ಇದನ್ನೆಲ್ಲ ವಿಶೇಷವಾಗಿ ಅವರಿಗೆ ಅನುಕೂಲ ಆಗ್ತಕ್ಕಂಥ ವಾತಾವರಣ ರಾತ್ರೋರಾತ್ರಿ ಪಾರ್ಲಿಮೆಂಟ್ನಲ್ಲಿ ತಂದು ರೂಲ್ ಪಾಸ್ ಮಾಡಿ CJIನ ತೆಗಿತಕ್ಕಂಥದ್ದು ಏನು ಅವಶ್ಯಕತೆ? ಅಂದರೆ CJI ಮೇಲೆ ನಂಬಿಕೆ ಇಲ್ವಾ ನಿಮಗೆ? ಈ ದೇಶದ CJI ಮೇಲೆ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮೇಲೆ ನಂಬಿಕೆ ಇಲ್ವಾ? ಎದು ತೆಗೆದ್ರಿ? ಉದ್ದೇಶ ಏನು? ಆಮೇಲೆ SIR ಮಾಡಬೇಕಂತ ಕೂಡ ಅದಕ್ಕೆ ಸ್ಟಿಪ್ಯುಲೇಟೆಡ್ ಕಂಡೀಷನ್ಸ್ಗಳಿದೆ. ಕಾನೂನಾತ್ಮಕವಾಗಿ ಒಂದು ಬರಿಬೇಕದು, ಆ ಪ್ರಾಸೆಸ್ನ ಬರಿಬೇಕು. ಹೆಂಗೆ ಮಾಡ್ತೀವಿ, ಹೆಂಗಿಲ್ಲ ಅಂತಂದು ಪ್ರಾಸೆಸ್ನ ಬರಿಬೇಕು. ಆ ಪ್ರಾಸೆಸ್ನೇ ಬರೆದಿಲ್ಲ. ಒಂದು ಯಾವುದೇ ಒಂದು ಮರಿಬೇಕಂತಂದು ಪ್ರೊಸೀಜರ್ ಬರಿಬೇಕು. ಅದಕ್ಕೆ ಕೋಡ್ ಇರ್ತದೆ, ಅದಕ್ಕೆ ಪ್ರೊಸೀಜರ್ ಇರ್ತದೆ, ಅದಕ್ಕೆ ಪ್ರೋಟೋಕಾಲ್ ಅಂತ ಹೇಳ್ತೀವಿ ನಾವು. ಯಾವುದೇ ಒಂದು ಏನೋ ಮಾಡಬೇಕಂತಂದ್ರೆ ಏನು ಬರದೇ ಇಲ್ಲ ಅವರು. ಎಲೆಕ್ಷನ್ ಕಮಿಷನ್ ಹತ್ರ ಅದ್ರ ಮಾಹಿತಿ ಇಲ್ಲ. ಆಮೇಲೆ ಎಲೆಕ್ಷನ್ ಕಮಿಷನರು ಸ್ವತಃ ಸುಪ್ರೀಂ ಕೋರ್ಟಿಗೆ ಹೇಳ್ತಾರೆ, ನಾವು ಇರ್ತಕ್ಕಂಥ ಸಾಫ್ಟ್ವೇರ್ನ ಚೇಂಜ್ ಮಾಡ್ತಾ ಇದ್ದೀವಿ, ಅದು ಸರಿ ಇಲ್ಲ ಅಂತ ಅವ್ರು ಹೇಳಿರ್ತಕ್ಕಂಥದ್ದು. ಯಾರು? ಎಲೆಕ್ಷನ್ ಕಮಿಷನರ್ ಹೇಳಿರ್ತಕ್ಕಂಥದ್ದು. ಮತ್ತು ನೀವೇ ಸಾಫ್ಟ್ವೇರ್ ಸರಿ ಇಲ್ಲ ಅಂತಂದಮೇಲೆ ಮತ್ತು ಯಾವ ರೀತಿಯಾದಂಥ ಮಾನದಂಡಗಳ ಮೇಲೆ ನೀವು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಓಟ್ ತೆಗಿತಾ ಇದ್ದೀರಿ? ಹರಿಪ್ರಸಾದ್ ಅವರು ಹೇಳ್ತಾ ಇದ್ದಾರೆ ಸರ್, ಪ್ರಧಾನಿ ಮೋದಿ ಅವರ ಸರ್ವೆ ಮಾಡಿದ್ದಾರೆ ಇರ್ಬೋದು. ಅಲ್ಲ, ಸರ್ವೆ ಅಲ್ಲ, ಕೇಂದ್ರ ಸರ್ಕಾರ ಸರ್ವೆ. ಈಗ IMFನವ್ರು ಹೇಳಿದಾರಲ್ಲ, ಇಂಟರ್ನ್ಯಾಷನಲ್ ಮಾನಿಟರಿಂಗ್ ಫಂಡ್ ಅವ್ರು C-ಗ್ರೇಡ್ ಕೊಟ್ಟಿದ್ದಾರಲ್ಲ, ಮತ್ತು ಯಾರಿಗೆ ಕೊಟ್ಟಿದ್ದಾರೆ? ಕಳೆದ 11 ವರ್ಷದಲ್ಲಿ ಎಲ್ಲ ಮಾನದಂಡಗಳು, GDP ಮಾನದಂಡ ಆಗಿರಲಿ ಅಥವಾ ಪರ್ ಕ್ಯಾಪಿಟಲ್ ಇನ್ಕಮ್ ಮಾನದಂಡ ಆಗಿರಲಿ, ಎಲ್ಲ ಮಾನದಂಡಗಳಲ್ಲಿ ಏರಾಪೇರಿ ಇದೆ ಅಂತ ಕೇಳ್ತಾ ನಾವು ಹೇಳ್ತಲ್ಲ, ಇಂಟರ್ನ್ಯಾಷನಲ್ ಸಂಸ್ಥೆ ಹೇಳ್ತಾ ಇದೆ. ಸೊ ಇದ್ರ ಮೇಲೆ ಜನ ಅರ್ಥ ಮಾಡ್ಕೋಬೇಕು. ಇದ್ರ ಪಕ್ಕವಾಗಿ ಸಮರ್ಪಕ ಚರ್ಚೆ ಆಗೋದಿಲ್ಲ.
ನಾವು ಒಂದೇ ಮಾತ್ರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ದೇಶ. 70 ವರ್ಷ ಆದಮೇಲೆ ಬರೀ ಇಂಥದ್ರಲ್ಲೇ ಇದ್ದೀವಿ. ಇದಕ್ಕಿಂತ ಮುಂದೆ ಯಾವಾಗ ಹೋಗ್ತೀವಿ ನೋಡಬೇಕು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.